ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಹಾಗೆ ನನ್ನ ಈ ಚಾನಲನ್ನು ಯಾರಾದರೂ ಹೊಸಬರು ನೋಡ್ತಾ ಇದ್ದು ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡುವ ಬನ್ನಿ. ಇವತ್ತು ನಮ್ಮದು ಮರಿಗಳಿಗೆ 14 ಡೇಸ್ ಕಂಪ್ಲೀಟ್ ಆಗ್ತದೆ. ಹಾಗೆ ಬ್ರೂಡಿಂಗ್ ಮುಗಿದ ನಂತರ ಅಷ್ಟೊಂದು ಹೆವಿ ಕೆಲಸ ಅಂತ ಏನಿದ್ರು ಇರೋದಿಲ್ಲ. ಹೆವಿ ಅನ್ನೋದಕ್ಕಿಂತ ಚಿಕ್ಕ ಚಿಕ್ಕ ಕೆಲಸ ಇರ್ತದೆ. ಏನಂತ ಹೇಳಿದರೆ ಸೈಡಿದು ಕರ್ಟೆನ್ ಬಿಡಲಿಕ್ಕಿಲ್ಲ, ಅದನ್ನು ಎತ್ತಿ ಕಟ್ಟಲಿಕ್ಕಿಲ್ಲ, ಹಾಗೆ ಅದೊಂದು ಕೆಲಸ ಉಳಿತದೆ. ಮ್ಯಾನ್ಯಲ್ ಆಗಿ ಕೋಳಿಗಳಿಗೆ ನೀರಿಡುವಂಥದ್ದಿಲ್ಲ, ಆಟೋಮೆಟಿಕ್ ಡ್ರಿಂಕರ್ ಇದೆ, ಅದರಲ್ಲಿ ನೀರು ಸಪ್ಲೈ ಆಗ್ತದೆ. ಹಾಗೆ ಫೀಡರ್ ಕೂಡ ಹಾಗೆ ದೊಡ್ಡ ಫೀಡರನ್ನು ಇಟ್ಟಿರ್ತೀವಿ, ಡೈಲಿ 1 ಟೈಮ್ ಫೀಡಿಂಗ್ ಆಗ್ತದೆ. ಮತ್ತು ಇನ್ನೂ ಕೆಲಸ ಅಂತ ಹೇಳಿದರೆ ಲಿಟ್ಟರ್, ಅದಕ್ಕೆ ಹಾಕಿರುವಂಥ ಬೆಡ್ಡಿಗೆ ಒಮ್ಮೆ ಹಾಕಿರ್ತೀವಲ್ಲ, ಅದು ಗಟ್ಟಿಯಾಗದ ಹಾಗೆ ನಾವು ರ್ಯಾಕಿಂಗ್ ಮಾಡ್ಕೊಳ್ಬೇಕು, ಅದೊಂದು ಕೆಲಸ ಇರ್ತದೆ. ಮತ್ತು ಫೀಡ್ ಹಾಕುವಂಥದ್ದು ದೊಡ್ಡ ಹೆವಿ ಕೆಲಸ ಅಂತ ಏನಿರೋದಿಲ್ಲ. ಹಾಗೆ ಈ ಮಳೆಗಾಲ ಆದ್ದರಿಂದ ಸ್ವಲ್ಪ ಫೀಡರಲ್ಲಿ ಸೈಡಿಗೆ ಧೂಳು ಕೂತ್ಕೊಂಡು ಬೂಸ್ಟ್ ಬರುವಂಥ ಚಾನ್ಸಸ್ ಇರ್ತದೆ. ಅದರದ ಕ್ಯಾಪನ್ನು ಒಮ್ಮೆ ಕ್ಲೀನ್ ಮಾಡುವಂಥದ್ದು ಇರ್ತದೆ. ಬಟ್ರೆ ಮತ್ತೇನು ಅಷ್ಟು ದೊಡ್ಡ ಹೆವಿ ಕೆಲಸ ಅಂತ ಏನಿರೋದಿಲ್ಲ. ಇನ್ನು ಮಳೆಗಾಲ ಆದ್ದರಿಂದ ಇನ್ನೂ ಸ್ವಲ್ಪ ಈಸಿ ಅಂತ ಹೇಳ್ಬೋದು. ಬಿಸಿಲು ಬಂದರೆ ಸ್ವಲ್ಪ ನಾವು ಶೆಡ್ಡಲ್ಲಿ ಇರಬೇಕಾಗ್ತದೆ. ಆಫ್ಟರ್ 25 ಡೇಸ್ ಈಗ ಇನ್ನೊಂದು 10 ದಿನ ನಮಗೆ ಫುಲ್ ಫ್ರೀ ಇರ್ತದೆ ಶೆಡ್ಡಲ್ಲಿ. ಅಂದರೆ ಬೇರೆ ಕೆಲಸ, ಮನೆ ಕಡೆದು ಅಗ್ರಿಕಲ್ಚರ್ ಏನಾದರೂ ಮಾಡ್ಕೊಳ್ಬೋದು. ಅದೊಂದು ಬೆನಿಫಿಟ್ ನಮಗೆ. ಯಾಕೆಂತ ಹೇಳಿದರೆ ಡೈಲಿ ಫೀಡ್ ಹಾಕ್ಕೊಂಡು ಶೆಡ್ಡನ್ನೊಂದು ಮೇಂಟೈನ್ ಆಗಿ ಕರೆಕ್ಟಾಗಿ ನೋಡಿಕೊಂಡು ಹೋದರೆ ಆಯಿತು. ಎಲ್ಲಿಯಾದರೂ ಮಳೆ ನೀರು ಒಳಗೆ ಬರೆದಿದ್ದಾಗೆ ಅದೆಲ್ಲ ನಾವು ಕರೆಕ್ಟಾಗಿ ಇಟ್ಕೊಂಡ್ರೆ ಬೇರೆ ಕೆಲಸ ನಾವು ಈಸಿಯಾಗಿ ಮಾಡ್ಕೊಳ್ಬೋದು. ಈವನ್ ನಿಮಗೆ ರಾತ್ರಿ ಕೂಡ ಮಾಡ್ಕೊಳ್ಬೋದು. ಕರೆಂಟ್ ಇರ್ತದೆ ಅಂತ ಹೇಳಿದರೆ ರಾತ್ರಿ ಮಳೆಗಾಲ ಆದ್ದರಿಂದ ಸ್ವಲ್ಪ ಕರೆಂಟ್ ಪ್ರಾಬ್ಲಮ್ ಇದ್ದರೆ ನಾವು ಸಂಜೆ ಕತ್ತಲಾಗೋದು ಮೊದಲೇ ನಾವು ಕೆಲಸ ಮಾಡಿಕೊಂಡ್ರೆ ಬೆಟರ್ ನಮಗೆ. ಯಾಕೆಂದರೆ ಸಂಜೆ ಮತ್ತು ಅದಕ್ಕೆ ಕರೆಂಟಿಗೋಸ್ಕರ ಕಾಯ್ತಾ ಇರಲಿಕ್ಕಾಗೋದಿಲ್ಲ. ಇನ್ನು ಆಲ್ಟರ್ನೇಟಿವ್ ಪವರ್ ಸಪ್ಲೈ ಇದ್ದರೆ ಅಂತೇಳಿದರೆ ಇನ್ವರ್ಟ್ರು ಈ ರೀತಿ ಇದ್ದವರು ಸಂಜೆ ಕೂಡ 6 ಗಂಟೆ ನಂತರ ಶೆಡ್ಡಿನ ಕೆಲಸ ಮಾಡ್ಕೊಳ್ಬೋದು. ಇವನ್ ಫೀಡ್ ಹಾಕೋದಾಗಿರ್ಬೋದು, ಡ್ರಿಂಕರ್ದು ನೀರು ತೆಗೆಯೋದಾಗಿರ್ಬೋದು, ಎಲ್ಲ ಕೆಲಸ ಬೇಕಾದರೂ ಸಂಜೆ ಮಾಡ್ಬೋದು. ಹಾಗೆ ಇದು ಇಂತಿಷ್ಟು ಅಂದರೆ ಆ ದಿನದ ಕೆಲಸ ಆ ದಿನ ಮಾಡಬೇಕು. ಬಟ್ ಯಾವ ಟೈಮಿಗೆ ಮಾಡಬೇಕಂತ ಹೇಳಿದರೆ ಅಂಥ ರಿಸ್ಟ್ರಿಕ್ಷನ್ ಏನಿಲ್ಲ. ಫಾರ್ ಎಕ್ಸಾಂಪಲ್ ನಿಮಗೆ ಈಗ ಡ್ರಿಂಕರ್ ನೀರು ತೆಗೆಯುವಂಥದ್ದು ಸಂಜೆಗೆ ನೈಟ್ 6 ಗಂಟೆ ನಂತರ ಬೇಕಾದರೂ ಮಾಡ್ಬೋದು. ಫೀಡ್ ಹಾಕುವಂಥದ್ದು ನೀವು ಡೈಲಿ ರುಟೀನಾಗಿ ಸಂಜೆನೇ ಮಾಡ್ಕೊಳ್ಬೋದು. 6 ಗಂಟೆ ನಂತರನೇ ಫೀಡ್ ಹಾಕಿದರೆ ನೆಕ್ಸ್ಟ್ ಡೇ 6 ಗಂಟೆ ನಂತರನೇ ಫೀಡ್ ಹಾಕುವಂಥದ್ದನ್ನು ಮಾಡ್ಕೊಳ್ಬೋದು. ಹಾಗೆ ಬೆಳಿಗ್ಗೆ ಇರಬೇಕಂತಿಲ್ಲ. ರ್ಯಾಕಿಂಗ್ ಒಂದು ನೀವು ಕಂಪಲ್ಸರಿ ಬೆಳಗಿನ ಟೈಮಲ್ಲೇ ಮಾಡಬೇಕು. ಯಾಕೆಂತೇಳಿದರೆ ಏನಾದರೂ ಅಮೋನಿಯಾ ನಮ್ಮ ಶೆಡ್ಡಲ್ಲಿ ಇದ್ದರೆ ಅದು ರ್ಯಾಕಿಂಗ್ ಮಾಡುವಾಗ ಗಾಳಿ ಫೋರ್ಸಿಗೆ ಅದು ಹೊರಗಡೆ ತಗೊಂಡು ಹೋಗ್ತದೆ ಅಮೋನಿಯಾವನ್ನು. ಆಗ ಫ್ರೆಶ್ ಆಕ್ಸಿಜನ್ ಇವಾಗ ನಮ್ಮ ಶೆಡ್ಡಲ್ಲಿ ಇರುವಂತೆ ಮಾಡ್ತದೆ. ಆದ್ದರಿಂದ ರ್ಯಾಕಿಂಗ್ ಒಂದು ನಾವು ಆದಷ್ಟು ಮಾರ್ನಿಂಗ್ ಟೈಮೇ ಬೆಸ್ಟ್. ನಾನು ಸಜೆಸ್ಟ್ ಮಾಡುವಂಥದ್ದು ಮಾರ್ನಿಂಗೇ ಬೆಸ್ಟ್ ಅಂತ. ಹಾಗೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಬೇರೆ ಕೆಲಸ ಮಾಡೋದಂದರೆ ಒಂದು 6-7 ಗಂಟೆ ಒಳಗೆ ನಾವು ಅದನ್ನು ರ್ಯಾಕಿಂಗ್ ಮುಗಿಸ್ಕೊಂಡು ಹೋಗ್ಬೋದು. ಡ್ರಿಂಕರ್ ಕೂಡ ವಾಶ್ ಬೆಳಿಗ್ಗೆನೆ ಅಂತೇಳಿದರೆ ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ 5000 ಚಿಕ್ಸ್ ಇದು ನೀವು ಡ್ರಿಂಕರ್ ಮೇಂಟೈನ್ ಮಾಡಬೇಕಂತೇಳಿದರೆ ಮಿನಿಮಮ್ ಒಂದು ವಾಶ್ ಮಾಡಲಿಕ್ಕೆ 1 ಅವರ್ ಸ್ಪೆಂಡ್ ಮಾಡಬೇಕಾಗ್ತದೆ. ಫಾರ್ 6 ಗಂಟೆಗೆ ನಾವು ಡ್ರಿಂಕರ್ ವಾಶ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ 7 ಗಂಟೆಗೆ ಮುಗೀತದೆ. 7 ಗಂಟೆ ನಂತರ ನಾವು ರ್ಯಾಕಿಂಗ್ ಮಾಡಲಿಕ್ಕೆ ಹಿಡಿದ್ರೆ ಈಗ ಮರಿಯಾಗಿರೋದ್ರಿಂದ 14-15 ಮರಿ ಒಂದು 20 ನಿಮಿಷ ತಪ್ಪಿದರೆ ಅರ್ಧ ಗಂಟೆಯಲ್ಲಿ ರ್ಯಾಕಿಂಗ್ ಮುಗೀತದೆ. ಹಾಗೆ ನಿಮಗೆ ರ್ಯಾಕಿಂಗ್ ಮಾಡೋದನ್ನು ನೆಕ್ಸ್ಟ್ ನಾನು ನಾಳೆ ವಿಡಿಯೋನ ತೋರಿಸ್ತೀನಿ ಹೇಗೆ ಅಂತ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ, ಅವರವರಿಗೆ ಯಾವುದು ಈಸಿ ಮೆಥಡ್ ಇದೆ ಆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾರೆ. ನೋಡೋಣ, ನಾನು ನಿಮಗೆ ರ್ಯಾಕಿಂಗಿದು ನಾಳೆ ತೋರಿಸ್ತೀನಿ ಮಾರ್ನಿಂಗ್ ಟೈಮಲ್ಲಿ. ಹಾಗೆ ಇವತ್ತು ವಿಡಿಯೋ ಮಾಡುವಾಗ ಸ್ವಲ್ಪ ಲೇಟ್ ಆಗಿದೆ, ಹಾಗೆ ಇದನ್ನು ತೋರಿಸ್ಲಿಕ್ಕಾಗೋದಿಲ್ಲ. ಮತ್ತು ಹಾಗೆ ಮಳೆಗಾಲದಲ್ಲಿ ನಮಗೆ ಸ್ವಲ್ಪ ಪೌಲ್ಟ್ರಿ ಮೇಂಟೆನೆನ್ಸ್ ಈಸಿ. ಯಾಕೆಂತ ಹೇಳಿದರೆ ತುಂಬ ಹೀಟ್ ಇರೋದಿಲ್ಲ, ಟೆಂಪ್ರೇಚರ್ ಡೌನ್ ಇರ್ತದೆ, ಹೀಟ್ ಸ್ಟ್ರೋಕ್ ಆಗುವಂಥದ್ದು ಕಡಿಮೆ ಇರ್ತದೆ. ಅಂದರೆ ನೆಮ್ಮದಿಯಿಂದ ಬಿಟ್ಟು ನಾವು ಹೊರಗಡೆ ಇರ್ಬೋದು. ಬಟ್ ಬೇಸಿಗೆಗಾಲದಲ್ಲಿ ಕಷ್ಟ. ಅಂದರೆ ಆಫ್ಟರ್ 25 ಡೇಸ್ ಇವಾಗ 14ನಿಂದ ಇನ್ನೊಂದು 10 ಡೇಸ್ ಫ್ರೀ ಇರ್ಬೋದು ನಾವು. ಹಾಗೆ ಮರಿಗಳಿಗೆ ಅಂಥ ದೊಡ್ಡ ಹೀಟ್ ಸ್ಟ್ರೋಕೆಲ್ಲ ಆಗೋದಿಲ್ಲ, ಏನೂ ಆಗೋದಿಲ್ಲ. ಹಾಗೆ ಬೆಳಿಗ್ಗೆ ಇದಿಷ್ಟು ಕೆಲಸ ಮಾಡಿ ಅಂತೇಳಿದರೆ ಈಗ ಮರಿ ಇರುವಾಗ ಅಷ್ಟೊಂದು ಕೆಲಸ ಇರೋದಿಲ್ಲ. ರ್ಯಾಕಿಂಗಿಗೆ ಒಂದು 1/4 ಗಂಟೆ, ಡ್ರಿಂಕರ್ ತೊಳಿಲಿಕ್ಕೆ ಒಂದು ಅರ್ಧ ಗಂಟೆ, ಜಾಸ್ತಿ ಡ್ರಿಂಕರ್ ಇರೋದಿಲ್ಲ. ಹಾಗೆ ಫುಲ್ ಶೆಡ್ ಬಿಟ್ಟಿರೋದಿಲ್ಲ, ಒಂದು 80% ಡ್ರಿಂಕರ್ ಇರ್ತದೆ. ಹಾಗಾಗಿ ಅರ್ಧ ಗಂಟೆಯಲ್ಲಿ ಎಲ್ಲ ಮುಗೀತದೆ. ಮತ್ತು ನೀವು 8 ಗಂಟೆ ನಂತರ ನೀವು ಏನು ಕೆಲಸ ಬೇಕಾದರೂ ಮಾಡ್ಬೋದು ಮನೆಯದು. ನೀವು ಅದ್ರ ಜೊತೆನೇ ಇರಬೇಕಂತ ಏನಿಲ್ಲ. ಇನ್ನು
ಇನ್ನೇನಂತ ಹೇಳಿದರೆ ಸಂಜೆ 6 ಗಂಟೆ ನಂತರ ನೀವು ಪವರ್ ಸಪ್ಲೈ ಇದೆ, ನಿಮಗೆ ಏನಾದರೂ ಆಲ್ಟರ್ನೇಟಿವ್ ಪವರ್ ಇದೆ, ಆ ರೀತಿ ನಿಮಗೆ ಪವರ್ ಹೋಗೋದಿಲ್ಲ ಅನ್ನೋತಕ್ಕಂಥ ಒಂದು ಗ್ಯಾರಂಟಿ ಇದ್ದರೆ ಸಂಜೆ 6 ಗಂಟೆ ನಂತರ ಎಲ್ಲ ಕೆಲಸ ಮಾಡ್ಬೋದು. 6 ಗಂಟೆಯಿಂದ ನಿಮಗೊಂದು 2 ಅವರ್ಸ್ 2.5 ಅವರ್ಸಲ್ಲಿ ನಿಮಗೆ ಫೀಡ್ ಹಾಕಿಬಿಟ್ಟು ಡ್ರಿಂಕರ್ ನೀರು ತೆಗೆಯುವಂಥದ್ದು, ಫೀಡ್ ಹಾಕುವಂಥದ್ದು 2 ಅವರ್ಸಲ್ಲಿ ಮುಗೀತದೆ. ಮತ್ತು ನೆಕ್ಸ್ಟ್ ಡೇನ ಕೆಲಸ ಇರುವಂಥದ್ದು. ಹಾಗೆ ಇನ್ನೇನಾದರೂ ಮೆಡಿಷನ್ ಹಾಕುವಂಥದ್ದು, ಏನಾದರೂ ಡಿಸೀಸ್ ಅಂತ ಹೇಳಿದರೆ ಏನಾದರೂ ಸಮಸ್ಯೆ ಇದ್ದರೆ ಮಧ್ಯದಲ್ಲಿ ಸಂಜೆ ಹೊತ್ತು ಒಂದು ಅರ್ಧ ಗಂಟೆ ಮೊದಲು ಬಂದು ಮೆಡಿಷನ್ ಹಾಕಬೇಕು ಅಷ್ಟೇ, ಬಿಟ್ಟರೆ ಮತ್ತೇನಂತ ದೊಡ್ಡ ಸಮಸ್ಯೆ ಬರೋದಿಲ್ಲ. ಇನ್ನೂ ನೋಡುವ, ಹಾಗೆ ನೆನಪಾದಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ. ಏನೇನೋ ನನಗೆ ಕೆಲಸದ ನೆನಪಾಗ್ತದೆ, ಹಾಗೆ ನಿಮ್ಮ ಜೊತೆ ಶೇರ್ ಮಾಡಿಕೊಡ್ತಾ ಇರ್ತೀನಿ. ನೆಕ್ಸ್ಟು ಯಾವುದು ಈಸಿ ಮೆಥಡ್ ಇರ್ತದೆ ಅದನ್ನೆಲ್ಲ ನನಗೆ ಗೊತ್ತಿರೋದನ್ನು ನಿಮಗೆ ನಾನು ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೇನೆ. ಹಾಗೆ ನೋಡಿ, ಇವತ್ತು ಫಾರ್ಮಿಂಗ್ ಕೆಲಸ ದೊಡ್ಡದೇನಿಲ್ಲ, ಇನ್ನು ಫೀಡ್ ಹಾಕುವಂಥದ್ದು ಮತ್ತು ಸಂಜೆ ಡ್ರಿಂಕರ್ದು ನೀರು ತೆಗೆಯುವಂಥದ್ದು ತೊಳೆದಾಗಿದೆ ಬೆಳಿಗ್ಗೆ. ಹಾಗೆ ಏನಾದರೂ ಒಮ್ಮೆ ಬೀಳ್ತದಂತ, ಬೀಳೋದಿಲ್ಲ ಅಂತ ಹೇಳಿದರೆ ಡೈಲಿ ಒಮ್ಮೆ ಕ್ಲೀನ್ ಮಾಡಿದರೂ ಸಾಕಾಗ್ತದೆ. ಏನಾದರೂ ಅದರಲ್ಲಿ ಉಮ್ಮಿ ಅಥವಾ ಕಸ ಏನಾದರೂ ಅದರ ಗೊಬ್ಬರವಾಗಿ ಅದರಲ್ಲಿ ಬಿದ್ದರೆ ಒಂದು ತೆಗೆದರೆ ಒಳ್ಳೆಯದು, ನೀರು ಕ್ಲೀನ್ ಇರ್ತದೆ. ಇವತ್ತು ಗದ್ದೆದೆಲ್ಲ ಸ್ವಲ್ಪ ಕೆಲಸ ಇದೆ, ಹಾಗೆ ಗದ್ದೆ ಕೆಲಸವನ್ನು ಮಾಡಿಕೊಂಡು ಇಬ್ಬರು ಕೆಲಸಕ್ಕೆ ಬಂದಿದ್ದಾರೆ. ಹಾಗೆ ಅವ್ರ ಜೊತೆ ನಾವು ಸೇರಿದರೆ ಸ್ವಲ್ಪ ಕೆಲಸ ಬೇಗ ಆಗ್ತದೆ. ಹಾಗಾಗಿ ನೋಡುವ, ಗದ್ದೆ ಕೆಲಸ ಸ್ವಲ್ಪ ಮಾಡಲಿಕ್ಕುಂಟು. ಮೊದಲು ನಾವು ಗದ್ದೆ ಉಳುವ ಮೊದಲು ಈ ಗದ್ದೆದು ಬದಿದು ಅಂಚು ಇರ್ತದಲ್ಲ, ಅದರಿಂದ ತುಂಬ ಹುಲ್ಲು ಬೆಳೆದಿರ್ತದೆ. ಅದನ್ನೆಲ್ಲ ನಾವು ಮಸ್ಟ್ ಆ್ಯಂಡ್ ಶುಡ್ ಕ್ಲೀನ್ ಮಾಡಿಕೊಳ್ಳೇಬೇಕು. ಯಾಕಂತೇಳಿದರೆ ನಾಟಿ ಮಾಡುವಾಗ, ಗದ್ದೆ ಉಟ್ಟು ನಾಟಿ ಮಾಡುವಾಗ ಅದರ ಸಮಸ್ಯೆ ಆಗ್ತದೆ. ಯಾಕಂತೇಳಿದರೆ ಅದರಲ್ಲಿ ಮಧ್ಯದಲ್ಲಿ ಭತ್ತ ನಾಟಿ ಮಾಡಿದ ಗದ್ದೆಯಲ್ಲಿ ಸೈಡಲ್ಲಿ ಕೀಟಗಳು ಅಂತೇಳಿದರೆ ಶತ್ರು ಕೀಟಗಳೆಲ್ಲ ಕೂತ್ಕೊಂಡು ಅವುಗಳಿಂದ ನೆಕ್ಸ್ಟ್ ನಮ್ಮ ಈ ಭತ್ತದ ಕೃಷಿಗೆ ಹಾನಿಯಾಗುವಂಥ ಸಂಭವ ಜಾಸ್ತಿ ಇರ್ತದೆ. ಆದಷ್ಟು ನಾವು ಬದಿಯನ್ನು ನಾವು ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಆ ಕೀಟಗಳು ಬಂದು ಕೂತ್ಕೊಳ್ಳಲಿಕ್ಕೆ ಸ್ಥಳಾವಕಾಶ ಇಲ್ಲದಂತಾಗ್ತದೆ. ಜಾಸ್ತಿ ಹುಲ್ಲಲ್ಲೇ ಇರೋದರಿಂದ ಹುಲ್ಲು ತಿನ್ನಲಿಕ್ಕೆ ಬರ್ತದೆ. ಈ ಬದಿಯಲ್ಲಿ ಚೆನ್ನಾಗಿ ಹುಲ್ಲು ಬೆಳೆದಿರ್ತದೆ ಈ ಗದ್ದೆಯ ಬದಿಯಲ್ಲಿ. ಅದಕ್ಕೋಸ್ಕರ ಅವು ಶತ್ರು ಕೀಟಗಳ ಒಂದು ಹಾವಳಿ ಜಾಸ್ತಿ ಇರ್ತದೆ. ಅದಕ್ಕೋಸ್ಕರ ನಾವು ಬದಿಯನ್ನು ಫಸ್ಟಿಗೆ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಆನಂತರ ಈ ನೀರು ತುಂಬಿಸ್ಕೊಂಡು ಈ ಉಳುಮೆ ಮಾಡಿದರೆ ಇದೆಲ್ಲ ಒಂದು 3 ದಿನದಲ್ಲಿ ಎಷ್ಟೇ ಹುಲ್ಲಿದ್ದರೂ ಕೂಡ ಮಣ್ಣಲ್ಲಿ ಕರಗಿ ಕೊಳೆತ ಗೊಬ್ಬರ ಆಗ್ತದೆ. ಅದನ್ನು ನಾವು ಗದ್ದೆಯಿಂದ ತೆಗಿಬಾರ್ದು. ಅದು ಗದ್ದೆಯಲ್ಲೇ ಕೊಳೆಸಿದರೆ ತುಂಬ ಉತ್ತಮ. ಮಣ್ಣಲ್ಲಿ ಕರಗಿ ಹೋಗದಂಥ ದೊಡ್ಡ ದೊಡ್ಡ ಗಿಡಗಳಿದ್ದರೆ ಮಾತ್ರ ಮಧ್ಯದಲ್ಲಿ ಎಲ್ಲಿಯಾದರೂ ಸಿಕ್ಕಿದರೆ ಅದನ್ನು ಮಾತ್ರ ನಾವು ಕಿತ್ತು ಬಿಸಾಡ್ತೀವಿ ಹೊರತು ಈ ಎಷ್ಟೇ ಹುಲ್ಲಿದ್ದರೂ ಕೂಡ ಅದು ನಾವು ಉಳುಮೆ ಮಾಡುವಾಗ ಅದು ಪುಡಿಯಾಗಿ ಮಣ್ಣಲ್ಲಿ ಬೆರೆತು ಗೊಬ್ಬರ ಆಗ್ತದೆ. ಇದು ಈಗ ತೆಗಿತಾ ಇರುವಂಥದ್ದು ನಾವು ತರಕಾರಿ ಮಾಡಲಿಕ್ಕೆ ಹಾಕಿರೋದಂಥ ಚಪ್ಪರದ ಗೂಟಗಳು. ಈ ಗೂಟವನ್ನೆಲ್ಲ ತೆಗೆದು ಸೈಡಿಗೆ ಇಟ್ಟರೆ ನೆಕ್ಸ್ಟ್ ತರಕಾರಿಗೆ ಇದರಿಂದ ಒಂದು 80% ಉಪಯೋಗಕ್ಕೆ ಸಿಗ್ತದೆ. ಒಂದು 20% ಗೆದ್ದಲು ಹಿಡಿದು ಹೋದರೂ ಒಂದು 80% ನಮಗೆ ಸಿಗ್ತದೆ. ಹಾಗಾಗಿ ಅದನ್ನು ಸೈಡಿಗೆ ತೆಗೆದಿಡುವಂಥದ್ದು. ಗದ್ದೆ ಕೆಲಸ ಎಲ್ಲ ಮುಗೀತು. ಇನ್ನು ಮರಿಗಳಿಗೆ ಸ್ವಲ್ಪ ಫೀಡ್ ಹಾಕಲಿಕ್ಕೆ ಉಂಟು. ಇವತ್ತು ಫೀಡ್ ಬೇಗ ಎಂಟಿ ಆಗಿದೆ. ಯಾಕಂತ ಹೇಳಿದರೆ ಇವತ್ತು ಕ್ಲೈಮೇಟ್ ಚೆನ್ನಾಗಿದೆ, ಹಾಗಾಗಿ ಬೇಗ ಫೀಡನ್ನು ಖಾಲಿ ಮಾಡ್ಕೊಂಡಿದ್ದೇವೆ. ಬಿಟ್ಟು ಮಳೆ ಬರ್ತಾ ಉಂಟು. ಈ ಥರ ಕ್ಲೈಮೇಟ್ ಚೆನ್ನಾಗಿದ್ದರೆ ಡೈಲಿ ಏನು ಫೀಡಿಂಗ್ ಆಗಬೇಕು ಅದಕ್ಕಿಂತ ಒಂದು 10-20 ಗ್ರಾಮ್ ಜಾಸ್ತಿನೇ ಮರಿಗಳು ತಿಂತವೆ. ಹಾಗೆ ತಿಂದರೂ ತೊಂದರೆ ಇಲ್ಲ, ಅದರಿಂದ ನಮಗೆ ಬಾಡಿ ವೆಯ್ಟ್ ಕೂಡ ಜಾಸ್ತಿ ಬರ್ತದೆ. ಹಾಗೆ ತುಂಬ ಹೊತ್ತು ನಾವು ಫೀಡ್ ಎಂಟಿ ಆಗಲಿಕ್ಕೆ ಬಿಡಬಾರ್ದು. ಅಂದರೆ 1 hour 2 hour ಏನಾಗಲಿಕ್ಕಿಲ್ಲ. ನೆಕ್ಸ್ಟ್ ಫೀಡ್ ಹಾಕಿದಾಗ ಅದು ರಿಕವರಿ ಮಾಡ್ಕೊಳ್ತವೆ, ತಿಂತವೆ. ಇನ್ ಕೇಸ್ ಒಂದು 4-5 hours ಈ ಥರ ಫೀಡ್ ಎಂಟಿ ಆದರೆ ಕೋಳಿಗಳಿಗೆ ಸ್ವಲ್ಪ ಫುಡ್ ಇಲ್ಲದೆ ನಿಶಕ್ತಿ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಈಗ ಫೀಡ್ಗಿಂತ ಇಂಪಾರ್ಟೆಂಟು ನೀರು ಯಾವುದೇ ಕಾರಣಕ್ಕೂ ನಾವು ಖಾಲಿ ಆಗಲಿಕ್ಕೆ ಬಿಡಬಾರ್ದು. ಈಗ ಒಂದು ಅರ್ಧ ಗಂಟೆ ಹೀಗೆಲ್ಲ ಆದರೆ ತೊಂದರೆ ಇಲ್ಲ. ಅದಕ್ಕಿಂತ ಜಾಸ್ತಿ ಎಲ್ಲ ನೀರು ಇಲ್ಲಿ ಸಿಗಲಿಲ್ಲ ಅವಕ್ಕಂತೇಳಿದರೆ ಫೀಡ್ ತಿಂತಾ ಇರ್ತವೆ, ನೀರು ಸಿಗಲಿಲ್ಲ ಅಂತೇಳಿದರೆ ಏನಾಗ್ತದೆ ಅಂತೇಳಿದರೆ ಅವಲ್ಲಿ ಬಾಡಿಯಲ್ಲಿರುವಂಥ ನೀರಿನ ಅಂಶವನ್ನು ಯೂಸ್ ಮಾಡ್ಕೊಳ್ತೇವೆ. ಆವಾಗ ದೊಡ್ಡ ಎಫೆಕ್ಟ್ ಆಗ್ತದೆ ನಮಗೆ. ಏನಂತೇಳಿದರೆ ಬಾಡಿಯಲ್ಲಿರುವ ವಾಟರ್ ಕಂಟೆಂಟ್ ಯೂಸ್ ಮಾಡಿಕೊಂಡ್ರೆ, ಫಾರ್ ಎಕ್ಸಾಂಪಲ್ 1 kg ಇದ್ದರೆ ನೆಕ್ಸ್ಟ್ ಡೇಗೆ ಒಂದು 100 ಗ್ರಾಮ್ ಲಾಸ್ ಆಗ್ತದೆ ಬಾಡಿ ವೆಯ್ಟ್. ಅದು ಯಾವುದೇ ಕಾರಣಕ್ಕೂ ಮತ್ತೆ ರಿಕವರಿ ಆಗುವಂಥದ್ದಲ್ಲ.
ಓವರಾಲ್ ನಮಗೆ ಬ್ಯಾಚಲ್ಲಿ ಪ್ರಾಫಿಟ್ ಅನ್ನೋದಂಥದ್ದು ತುಂಬ ಕಡಿಮೆ ಆಗ್ತದೆ, ಲಾಸ್ ಆಗ್ತದೆ. ಬೇಸಿಗೆಯಲ್ಲಿ ಆದರೆ ತುಂಬ ಕಷ್ಟ. ಯಾಕೆ ಅಂತೇಳಿದರೆ 1 ಅವರ್ ನೀರು ಸಿಗಲಿಲ್ಲ ಅಂತೇಳಿದರೂ ಮರಿಗಳು ಟಯರ್ಡ್ ಆಗಿಬಿಟ್ಟು ಡಿಹೈಡ್ರೇಷನ್ ಆಗಿ ಬೇಗ ಮಾರ್ಟಿಲಿಟಿ ಆಗ್ತದೆ. ಬಟ್ ಮಳೆಗಾಲ ಆದರೆ ಸ್ವಲ್ಪ ಟೈಮ್ ಸರ್ವೈವ್ ಆಗ್ತದೆ. ಬಾಡಿಯಲ್ಲಿರೋ ನೀರನ್ನು ಯೂಸ್ ಮಾಡಿಕೊಂಡು ಬಾಡಿ ವೆಯ್ಟ್ ಲಾಸ್ ಆಗ್ತದೆ ಬಿಟ್ಟರೆ ಬೇಗ ಮಾರ್ಟಿಲಿಟಿ ಆಗೋದಿಲ್ಲ. ಅದರಿಂದ ಫೀಡಿಗಿಂತ ನೀರು ಇಂಪಾರ್ಟೆಂಟ್. ಯಾವತ್ತೂ ಅವಕ್ಕೆ ನೀರು ಸಿಗುವ ಹಾಗೆ ನಾವು ನೋಡ್ಕೊಳ್ಬೇಕು. ನೀರು ಸಿಗಲಿಲ್ಲ ಅಂತ ಹೇಳಿದರೆ ತುಂಬ ಕಷ್ಟ ಅವು ಬದುಕುವಂಥದ್ದು. ನಮಗೆ ಪ್ರಾಫಿಟ್ ಕೂಡ ಆಗೋದಿಲ್ಲ, ಲಾಸ್ ಆಗ್ತಾ ಹೋಗ್ತದೆ. ಇದು ನನ್ನ ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ನಾಳೆ ಸಿಗುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.